ನಾ ಪೂರ್ತಿ ಹರಿಹರ ಕನ್ವರ್ಟ್ ಆಗಿ ಕೃಷ್ಣ ಶಾಸ್ತ್ರಿ ಅಂತ ತಂದೆಗೂ ಆಶ್ರಯ ಕೊಡಪ್ಪ. ನನಗೆ ಇದೇ ಥರದ ಮುಖ 960 ನಾನೇ ಮಾಡಿದ್ದು. ನಾನು ಮೊದಲು ಶುರು ಮಾಡೋದಕ್ಕೆ ಆರ್ಟಿಸ್ಟ್ ಬೇಕಿತ್ತು.
ನಮಸ್ಕಾರ ಜಿ ಕೆ ಸತ್ಯ ಅವರಿಗೆ. ನಮಸ್ಕಾರ. ನಾನು ನೀವು ಹಿರಿಯರು, ನಾವು ನಿಮ್ಮ ಅಭಿಮಾನಿಗಳು. ಹಲವಾರು ವರ್ಷಗಳಿಂದ ನಿಮ್ಮ ಚಿತ್ರಗಳನ್ನು ನೋಡಿದ್ದೇನೆ, ನೋಡ್ತಾ ಇದ್ದೇವೆ. ಅಭಿಮಾನಿಗಳು ನೀವು ನಿಮ್ಮ ಚಿತ್ರಗಳನ್ನು ಮನಸೋತದ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ಕಾದಂಬರಿಗಳಲ್ಲಿ, ನಿಮ್ಮ ಧಾರಾವಾಹಿಗಳಲ್ಲೆಲ್ಲ ಚಿತ್ರಗಳನ್ನು ನಾವು ನೋಡಿದ್ದೇವೆ. ನಿಮ್ಮನ್ನು ಮುಖತಃ ನೋಡುವ ಅವಕಾಶ ನನಗೆ ಇವತ್ತು ವೈಯಕ್ತಿಕವಾಗಿ ಬಂತು. ಆದರೂ ನಿಮ್ಮ ಚಿತ್ರಗಳು ಭೇಟಿಯಾಗಿದ್ದು ಒಳ್ಳೆಯದಾಯ್ತು. ನಿಮ್ಮನ್ನು ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಗೊತ್ತಾಯ್ತು. ಸ್ವಲ್ಪ ನೋಡಿದ್ರ ಸರ್? ಓಕೆ ಓಕೆ. ನಿಮಗೀಗ 83 ದಾಟಿ 84 ಆಗಿದೆ. ನೀವು ಹಲವಾರು ವರ್ಷಗಳಿಂದ ನಿಮ್ಮ ಮುಖಪುಟ, ನೀವೊಂದು ಪತ್ತೆದಾರಿ ಕಾದಂಬರಿ ಬರೆಯೋರು ಹೇಗೆ ಓದಲಿಕ್ಕೆ ಪ್ರೇರಣೆ ಕೊಡ್ತಾರೋ ಹಾಗೆ ನಿಮ್ಮ ಚಿತ್ರಗಳಿಂದ ಹಲವಾರು ಕಾದಂಬರಿಗಳು ಓದುಗರು ಸೃಷ್ಟಿಯಾಗಿದ್ದಾರೆ. ನಿಮ್ಮ ಇದು ಮಾಡಿದ್ದೀರಿ. ಓಕೆ, ನಿಮ್ಮ ಚಿತ್ರಗಳನ್ನು ತೋರಿಸ್ತಾ ಇದ್ದಾರೆ. ಇದು ಬರೋಕ್ಕೂ ಮುಂಚೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಒಬಿರಾಯನ ಕಾಲದ್ದು ಅಂತಾರಲ್ಲ, ಇದು ಗಾಂಧಿ ಸ್ಕೆಚ್ ಆವಾಗ ಮಾಡಿದ್ದು ಮರ್ತ ಹೋಗಿದೆ. ಅದು ಪೆನ್ಸಿಲಲ್ಲೇ ಮಾಡಿದ್ದು ಸರ್? ಪೆನ್ಸಿಲಲ್ಲಿ 10ನೇ ವರ್ಷದಲ್ಲಿ ಇಷ್ಟು ವರ್ಷ ಚೆನ್ನಾಗಿ ಬರ್ತೀವಿ. ಇದು ಯಾವ ಪೇಪರ್ ಸರ್ ಇದು? ಅದು ಯಾರಿಗೆ ಜನರಲ್ ರಿಪೋರ್ಟ್. ಇದು 10ನೇ ವರ್ಷದ ಜಿ ಕೆ ಬಾಲಕನು ರಾಷ್ಟ್ರ ಮುಖಂಡರುಗಳಾದ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಐತಿಹಾಸಿಕ ವ್ಯಕ್ತಿ ಹಿರಿಯ ಕರಿನಾಯಕ ಮುಂತಾದವರ ಪೆನ್ಸಿಲ್ ಸ್ಕೆಚ್ಚು ಬರೆದಿರುತ್ತಾರೆ. ಇದು ಯಾವ ಪೇಪರ್ ಸರ್ ಇದು? ಈ ಪ್ರಜಾವಾಣಿ. ಇದು 5ನೇ ವರ್ಷದ ಕ್ಲಾಸ್ನಲ್ಲಿ ಬರೆದ ಚಿತ್ರ ಆಗ್ಯಾರ. 10ನೇ ವರ್ಷ ಅಂದರೆ ಬಹುಶಃ ಗೊತ್ತಿಲ್ಲ. ಹಾಗೆ ನೀವು ಎಲ್ಲಿ ಓದ್ತಿದ್ರಿ ಸರ್? ಚಿತ್ರದುರ್ಗ. ಚಿತ್ರದುರ್ಗ. ನೀವು ನಿಮ್ಮ 4ನೇ ವರ್ಷದಲ್ಲಿ ನಿಮ್ಮ ತಾಯಿ ತೀರಿ ಹೋಗ್ತಾರೆ, ಮತ್ತು ನಿಮ್ಮ ದೊಡ್ಡಪ್ಪ ನಿಮ್ಮನ್ನು ಅಲ್ಲಿಗೆ, ಚಿಕ್ಕಪ್ಪ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಗಾಂಧಿ ನಾರಾಯಣ ರಾವ್ ಅಂತ ಹೇಳುವ ನಾರಾಯಣ ರಾವ್. ಅದು ಹೇಳ್ತೀನಿ. ಯಾಕಂದರೆ ಇವೆಲ್ಲ ದಾಖಲೆಗೂ ನನ್ನ ಹತ್ರ ಇರೋದಕ್ಕೆ ಮೂಲ ಕಾರಣ ಗಾಂಧಿ ನಾರಾಯಣ. ಅವರು ನಮ್ಮ ಚಿಕ್ಕಪ್ಪ. ನಿಮ್ಮ ಚಿಕ್ಕ ಅವರು ಸ್ವಲ್ಪ ರಾಜಕೀಯ ಹಿನ್ನೆಲೆಯಲ್ಲಿರೋರು. ನಮ್ಮ ಚಿತ್ರದುರ್ಗ ನಗರ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದರು. ನಗರದ ಕಾರ್ಯದರ್ಶಿ ಆಗಿದ್ದರು ಸೇವಾದಳದಲ್ಲಿ. ಆವಾಗ ನಿಜಲಿಂಗಪ್ಪ ಅವರ ಕಾಲ. ನಿಜಲಿಂಗಪ್ಪ ಅವರು ಮೊದಲು, ಬೇರೆಯವರು. ಚೆನ್ನಯ್ಯ ಅಧ್ಯಕ್ಷರಾಗಿದ್ದರು ಇದಕ್ಕೆ, ಕಾಂಗ್ರೆಸ್ ಸ್ಟೇಟ್ ಅಂದರೆ ಆವಾಗ ಮೈಸೂರು ಪ್ರದೇಶ, ಕರ್ನಾಟಕ ಅಲ್ಲ. ಅದಾದಮೇಲೆ ನಿಜಲಿಂಗಪ್ಪ ಅಧ್ಯಕ್ಷರಾದರು. ನಿಜಲಿಂಗಪ್ಪ ದುರ್ಗದವರು. ಅವರ ಜೊತೆಯವರು ಇವರು ಶಿವಪ್ಪ, ನರಸಿಂಹಪ್ಪ, ಬೋರಯ್ಯ, ಈಚಿ ಬೋರಯ್ಯ, ಭಾಳ ಜನ ಆಗಿನ ಚಿತ್ರದುರ್ಗದವರು ಘಟಾನುಘಟಿಗಳು. ಅವರಿಗೆ ಆ ಸೇವಾದಳದಲ್ಲಿ ಇದ್ದದ್ರಿಂದ, ಮತ್ತು ಅವರ ಒಂದು ಸೈದ್ಧಾಂತಿಕ ನಿಲುವು ಏನು ಅಂದರೆ ಖಾದಿ ಬಟ್ಟೆನೇ ತೊಡೋದು, ಖಾದಿ ಬಟ್ಟೆನೇ ಹೊಲಿಯೋದು ವೃತ್ತಿಯಲ್ಲಿ. ಅವರೊಬ್ಬ ಟೈಲರ್. ಹೊಲಿತಾ ಇದ್ದದ್ದು ಖಾದಿ ಬಟ್ಟೆಗಳನ್ನು ಮಾತ್ರ, ಬೇರೆಯವರು ಆರ್ಡರ್ ತಗೋತಿರ್ಲಿಲ್ಲ. ಸೊ ಹೀಗಾಗಿ ನೈಯುವುದು ಅವ್ರು ಮಾಡೋದಿಲ್ಲ. ಖಾದಿ ಬಟ್ಟೆಯನ್ನು ತಗೊಳ್ಳೋದು, ಅದರಲ್ಲಿ ಹೊಲಿಯೋದು. ಜಿಬ್ಬುಗಳು, ಶರ್ಟ್ಗಳು, ಕೋಟ್ಗಳು, ವೆಸ್ಟ್ ಕೋಟ್ಗಳು. ಈಗೇನು ಬಡ್ಡಿ ಕೋಟು ಅಂತೀವಲ್ಲ, ಆಗಿನ ಕಾಲದಲ್ಲಿ ನಿಜಲಿಂಗಪ್ಪ ಅವರು ಸಹ ನಿಮ್ಮ ತಂದೆಯವರು ಅಲ್ಲ, ನಿಮ್ಮ ಚಿಕ್ಕಪ್ಪ ಮಾಡಿದ ಬಟ್ಟೆನೇ ಉಡ್ತಿದ್ರ ಅಲ್ಲಿ. ಅದನ್ನೇ ಹೌದು, ಅಲ್ಲಿರೋ ಎಲ್ಲ ರಾಜಕಾರಣಿಗಳು ಅವ್ರ ಹತ್ರನೇ ಹೊಲಿಸ್ತಿದ್ರು. ಅವರಲ್ಲಿ ಮತ್ತೊಬ್ಬರು ಜಾಫರ್ ಶರೀಫ್, ಚಿಕ್ಕಮಗಳೂರಿನವರು, ಅವರ ಡ್ರೈವರ್ ಆಗಿದ್ರು ಅಂತ ಸಹ ಹೇಳ್ತಾರೆ. ಚಿತ್ರದುರ್ಗದಲ್ಲಿದ್ದರು ಅವರು. ಮತ್ತು MP ಆಗಿದ್ರು ನೋಡಿ, ಹನುಮಂತ. ಅವರು ದುರ್ಗದವರು. ಈ ಜಾಫರ್ ಶರೀಫು, ಹನುಮಂತಪ್ಪ ಮತ್ತು ಇನ್ನೊಬ್ಬ ನಾಯಕ್ ಅಂತ ಹೇಳಿ ಹೈಸ್ಕೂಲ್ ಟೀಚರ್. ಈ 3 ವ್ಯಕ್ತಿಗಳಲ್ಲಿ ನಿಜವಾದ ಓದಿದ ವ್ಯಕ್ತಿ ಅಂದರೆ ನಾಯಕ್ ಭಾಳ ಸರಳ ವ್ಯಕ್ತಿ. ಇವರಿಬ್ಬರು ಬೆಳೆದ್ರು, ಅವರಿಲ್ಲ ಹಿಂದೆ ಸರ್, ಅವ್ರನ್ನ ಜನ ಹತ್ರ.
ಅದರಲ್ಲೂ ಜಾಫರ್ ಶರೀಫು ಹೈಸ್ಕೂಲ್ಗೆ ಹೋಗಿದವ್ರೆ ಎಲ್ಲ, ಹೌದು. ಪ್ರಾಥಮಿಕ ಮಾಧ್ಯಮಿಕ ಶಾಲೆಯಲ್ಲೇ ಬಿಟ್ಟವರು. ಅದೀಗ ಲಿಂಗಪ್ಪ ಅವರ ಡ್ರೈವರ್ ಆಗಿ ವಾಲಂಟಿಯರ್ ಆಗಿ ಈ ಮೀಟಿಂಗ್ಗಳಿಗೆ ಟೀ ತಂದ್ಕೊಡೋದು, ಕಾಫಿ ತಂದ್ಕೊಡೋದು ಇತ್ಯಾದಿ ಮಾಡ್ತಿದ್ರು. ನಮ್ಮ ಚಿಕ್ಕಪ್ಪ ಅವರ ಜೊತೆಯಲ್ಲೇ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು. ನಾನು ಈ ಹನುಮಂತಪ್ಪ, ಈ ಜಾಫರ್ ಶರೀಫ್ ಮತ್ತು ನಾಯಕನವ್ರಿಗೆ ಫೇವ್ರೇಟ್ ಹುಡುಗ. ಹಾಂ, ಸತ್ಯ ಎಲ್ಲಿದೆಯೋ ಬಾರೋ ಅನ್ನೋರು, ಎತ್ಕೊಳ್ಳೋರು, ಕರ್ಕೊಂಡೋಗೋರು, ಮಾತಾಡೋರು, ಏನು ಬರೆದಿದೆಯೋ ಅನ್ನೋರು, ಗೋಡೆ ಎಲ್ಲ ಗೀಚಿದೆಯಾ ಅನ್ನೋರು, ಇವೆಲ್ಲ. ಸೊ ಆಗಿನ ಕಾಲದಲ್ಲಿ ನಿಮಗೂ ಜಾಫರ್ ಶರೀಫಿಗೆ ಸ್ವಲ್ಪ 10 ವರ್ಷ ಡಿಫ್ರೆನ್ಸ್ ಇರಬೇಕಂತ. ಎಲ್ಲ ಜಾಸ್ತಿ ಇರ್ಬೋದು. ಅವರು ನಿಮ್ಮ ಮಂತ್ರಿ ಆದಮೇಲೆ ನಿಮ್ಗೆ ಭೇಟಿ ಆಗಿದ್ದೀರಿ ನೀವು? ಆಗಿದೆ. ನಾನು ಬೆಂಗಳೂರಿಗೆ ಬಂದು ಪ್ರಜಾವಾಣಿ ಸೇರಿ ಮೊದಲು ಚಿತ್ರದುರ್ಗದಿಂದ 58ಕ್ಕೆ ಬೆಂಗಳೂರಿಗೆ ಬಂದಿದ್ದು. ಅದಕ್ಕೆ ಕಾರಣನೂ ಜಿ ನಾರಾಯಣರು. ಹೌದೌದು. ಅವರ ಖಾದಿ ಬಟ್ಟೆಯನ್ನೆಲ್ಲ ಮದಕರಿಪುರ ನಮ್ಮ ಚಿತ್ರದುರ್ಗಕ್ಕೆ ಹತ್ತಿರ, ಎಷ್ಟು ಕಿಲೋಮೀಟ್ರ್ ಇರ್ಬೋದು ಮದಕರಿಪುರ? ಒಂದು 18 ಕಿಲೋಮೀಟ್ರ್ ಇರ್ಬೋದು. ಮದಕರಿಪುರ ವಾಸುದೇವರಾವ್ ಚಳ್ಳಕೆರೆ ಹೋಗೋ ದಾರಿಯಲ್ಲಿ ಸಿಗುತ್ತೆ ಅದು ಮದಕರಿಪುರ. ಅದು ಗುಡಿ ಕೈಗಾರಿಕೆಗೆ ಹೆಸರು. ವಾಸುದೇವರಾವ್ ಅಂಥೇಳಿ ಕೊಳ್ಳಗಿದ್ರು ಹರ್ಡಿಕರ್ ಜೊತೆ. ಹರ್ಡಿಕರ್ ಸಮಕಾಲಿದ್ರು. ಇವರು ಕೊಳ್ಳು ಜೊತೆ ಅವರು ಗುಡಿ ಕೈಗಾರಿಕೆ ಅಂಥೇಳಿ ಅಲ್ಲಿ ಖಾದಿ ನೂಲು, ಬಟ್ಟೆ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಅವನ್ನೆಲ್ಲ ಅಲ್ಲಿ ಮಾಡೋದಕ್ಕೆ ಆಶ್ರಮದ ಥರ ನಡೆಸ್ತಾಯಿದ್ರು. ಆಮೇಲೆ ಅದನ್ನು ಕೈಗಾರಿಕೆ ರೀತಿಯಲ್ಲಿ ಬೆಳೆಸಿದ್ರು, ಖಾದಿ ಗ್ರಾಮೋದ್ಯೋಗ. ಸೊ ಅದು ಎಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಚಿತ್ರದುರ್ಗ, ದಾವಣಗೆರೆ, ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಗೂ ಇವ್ರದ್ದೇ ಸಪ್ಲೈ. ಕೊನೆಗೆ ಅದು ಬರ್ತಾ ಡೆವಲಪ್ಮೆಂಟ್ ಆಯಿತು. ಬೆಂಗಳೂರಿಗೂ ತಲುಪಬೇಕು ಅಂತ ಆಸೆ ಬಂತು. ಸೊ ಬೆಂಗಳೂರಲ್ಲಿ ಒಂದು ಶೋರೂಮ್ ತೆಗಿಬೇಕು ಅಂತ. ಅದು ಎಲ್ಲಿ? ಕಂಟೋನ್ಮೆಂಟಲ್ಲಿ BRV ಥಿಯೇಟ್ರ್ ಇದೆ. ಆ ಥಿಯೇಟ್ರ್ ಪಕ್ಕದಲ್ಲೇ ಸೆಂಟ್ರಲ್ ಸ್ಟ್ರೀಟ್ ಅದು. ಆ ಬಿಲ್ಡಿಂಗಲ್ಲಿ ಈಗ ಇವ್ರದ್ದು ಯಾವುದೋ ಪಾಸ್ಪೋರ್ಟ್ ಆಫೀಸ್ಗಳು ಅಲ್ಲಿವೆ ಮಾಡಿ ಮೇಲೆ. ಸೊ ಅಲ್ಲಿದ್ದದ್ದು ಇದು. ಅಲ್ಲಿ ಟೈಲರಿಂಗ್ ಸೆಕ್ಷನ್ ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ಚಿಕ್ಕಪ್ಪವ್ರನ್ನ ನೇಮಕ ಆಯಿತು. ಗರುಡಗಿರಿ ನಾಗರಾಜರು ನಮ್ಮ ಜರ್ನಲಿಸ್ಟ್, ಅವ್ರದ್ದು ಇಲ್ಲೇ ಮನೆ ಏನಿರ್ಬೇಕು. ಇಲ್ಲೇ ಅವರು ನಮ್ಮ ಚಿಕ್ಕಪ್ಪವ್ರ ಜೊತೆಗೆ ಆ ಖಾದಿ ಮಂದಿರದಲ್ಲಿ ಕೆಲಸ ಮಾಡಿದವರು. ಪತ್ರಕರ್ತರಾಗೋಕ್ಕೂ ಮುಂಚೆ ಅವರೊಬ್ಬರು, ಇನ್ನೊಬ್ಬರು ನಾಗರಾಜರಾವ್ ಅಂತಿದ್ದರು. ಅವರಿಬ್ಬರು ಅಲ್ಲಿದ್ದರು. ಸೊ ಇವರು ಟೈಲರಿಂಗ್ ಸೆಕ್ಷನ್. ಹೀಗಾಗಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ನಂತರ ಇದೆಲ್ಲ ಚಿತ್ರದುರ್ಗದಲ್ಲಿ ಎಲ್ಲಿ ಸೀಮಿತ ಇತ್ತು ಅಂದರೆ ಬರೀ ರಾಜಕೀಯ ಮುಖಂಡರು ಮತ್ತು ಹಿರಿಯ ನಾಯಕರ ಪೋರ್ಟ್ರೇಟ್ಗಳನ್ನು ನನ್ನ ಕೈಯಲ್ಲಿ ಬರೆಸೋದು. ಯಾರೇ ಮುಖಂಡರು ಬೆಂಗಳೂರಿಗೆ ವಿಶೇಷ ಅತಿಥಿಗಳು ಚಿತ್ರದುರ್ಗಕ್ಕೆ ಬಂದಾಗ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೆಸೆಂಟ್ ಮಾಡಿಸೋದು. ಕೆ ಸತ್ಯ 12 ವರ್ಷದ ಹುಡುಗ, 13 ವರ್ಷದ ಹುಡುಗ, 15 ವರ್ಷದ ಹುಡುಗ ಈ ಚಿತ್ರ ಬರೆದಿದ್ದಾನೆ. ಸೊ ಎಲ್ಲ ಅಪ್ರಿಷಿಯೇಟ್ ಮಾಡಿ ಕೊನೆಗೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು. ಯಾವುದೇ ಕೇಂದ್ರ ಮಂತ್ರಿಗಳು ಬರಲಿ, ಕೇಸ್ಕರು, ದಾತಾರು, ಎಲ್ಲರ ಪತ್ರಗಳು ಇಲ್ಲಿದೆ. ಅದು ಯಾರೇ ಬಂದರೂ ಅವ್ರಿಗೆ ಒಂದು ಪ್ರೆಸೆಂಟ್ ಮಾಡೋದು, ಅವ್ರು ಅಪ್ರಿಷಿಯೇಟ್ ಮಾಡಿ ನನಗೆ ಪತ್ರ ಕೊಡೋದು ಇದಿತ್ತು. ಬೆಂಗಳೂರಿಗೆ ಬಂದಾಗ ಬದಲಾವಣೆ ಆಯಿತು. ಅಲ್ಲಿ ಅವರ ಗೈಡ್ಲೈನ್ಸಲ್ಲಿ ನಾನು ಬೆಳೀತಿದ್ದೆ. ಅವರ ಕಂಟ್ರೋಲ್ ಇತ್ತು ನನ್ನ ಮೇಲೆ. ಮತ್ತು ಮೂಲತಃ ನಮ್ಮ ಚಿಕ್ಕಪ್ಪವ್ರಿಗೆ ಸ್ವಲ್ಪ ಬರೆಯೋ ಚಟ ಇತ್ತು. ಹೀಗಾಗಿ ನಾನು ಮನೆಯಲ್ಲಿ ಶುರುವಿನಲ್ಲಿ ಏನು ಮಾಡ್ತಿದ್ದೆ, ಚಂಡಿ ಹಾಕ್ಕೊಟ್ಟಿರೋ ಹುಡುಗ 6 ವರ್ಷ 7 ವರ್ಷದ ಹುಡುಗ ಇದ್ಲು ತಗೊಳ್ಳೋದು, ನೆಲದ ಮೇಲೆ ಬರೆಯೋದು, ಗೋಡೆ ಮೇಲೆ ಪೆನ್ಸಿಲ್ ಕೊಡೋಸೋರಿಲ್ಲ, ಬಣ್ಣದ ಸ್ಕೆಚಿಂಗ್ ಪೆನ್ ಇಲ್ಲ, ಯಾವ ಬಳಪನೂ ಸಿಗ್ತಿಲ್ಲ, ಕಲರ್ ಬಳಪನೂ ಕೊಡಿಸೋರು ಇರಲಿಲ್ಲ. ಸೊ ಹೀಗೆ ಮನೆ ತುಂಬ ಗಲೀಜು ಮಾಡ್ತೇನೆ ಅಂತ ನನಗೆ ಬಯಸ್ಕೊತಿದ್ದೆ. ಆವಾಗ ಒಂದು ದಿವಸ ಏನು ಮಾಡ್ತಿದ್ದೆ, ಹೀಗೆ ಗೋಡೆವೇ ಆಗಿಲ್ಲ ನಮಗೆ,
ಕನ್ನಡಿ ಇರೋದು ಯಾವಾಗಲೂ ಬಾಕ್ಲು ಪಕ್ಕದಲ್ಲೇ ಕನ್ನಡಿ ಪಕ್ಕದಲ್ಲಿ ಒಂದು ಸಣ್ಣ ಗೂಡು, ಅಲ್ಲಿ ಕೊಬ್ಬರಿ ಎಣ್ಣೆ ಬಟ್ಲು, ಒಂದು ಬಾಚಣಿಗೆ, ಹಳೆಯ ಕಾಲದ ಮನೆಗಳು ನೋಡಿದ್ದೀರಲ್ಲ. ನಾನು ಆ ಕನ್ನಡಿ ನೋಡಿಕೊಂಡು ಪಕ್ಕದ ಗೋಡೆ ಮೇಲೆ ಗೀಚ್ತಾ ಇದ್ದೆ, ನನ್ನದೇ ಮುಖ. ಓಕೆ ಓಕೆ. ಅದನ್ನು ಅಬ್ಸರ್ವ್ ಮಾಡಿದ್ರು. ಯಾರು? ನಿಮ್ಮ ಚಿಕ್ಕಪ್ಪ ಅವರು. ಆವಾಗ ಬರೆಯೋದು ಬಿಟ್ಟು ನೆಕ್ಸ್ಟ್ ಡೇನೆ ಅವರು ಕಲರ್ ಪೆನ್ಸಿಲ್ಗಳು, ಪೇಪರ್ಗಳು ಎಲ್ಲ ತಂದ್ಕೊಟ್ಟು. ಆಗ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು? ಬಹುಶಃ 7 ಅಂದರೆ ನೀವು 2ನೇ ಕ್ಲಾಸಲ್ಲಿದ್ರಿ? ಇಲ್ಲ, ಹೋಗ್ತಿದ್ನೋ ಇಲ್ವೋ ಅದು ನೆನಪಿಲ್ಲ. ಕ್ಲಾಸು ಬಿಡಿಸ್ಬಿಟ್ಟಿದ್ರು ಏನೋ. ನೀವು ಹುಟ್ಟಿದ್ದು ಮೈಸೂರಿನಲ್ಲಿ. ನೀವು ಮೈಸೂರಲ್ಲಿ ನಿಮ್ಮ ತಂದೆಯವರು, ನಮ್ಮ ತಾಯಿಯವರು 4 ವರ್ಷ ತೀರಿ ಹೋದ್ರು ಅಂತ ಹೇಳಿದರೆ, ಆಮೇಲೆ ಅಲ್ಲಿ ಹೋದ್ರು ಅಂತ. ನೀವು ಅಲ್ಲಿ ನೀವು 2ನೇ ಮಗ. ನಿಮ್ಮ ತಂದೆಯವ್ರಿಗೆ ಎಷ್ಟು ಮಕ್ಕಳು ನಿಮಗೆ? ಇವರೇ. ಇನ್ನೊಬ್ಬ ಶಾಂತಾರಾಮ್ ದೊಡ್ಡವನು, ನಾನು 2ನೇವನು. ನಮ್ಮ ತಾಯಿ ತೀರ್ಕೊಂಡ್ರು. ತಾಯಿ ತೀರೋದು 4ನೇ ವರ್ಷ. ಚಿತ್ರದುರ್ಗದಲ್ಲಿ ನಮ್ಮ ತಂದೆ ಚಿತ್ರದುರ್ಗದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಚಿತ್ರದುರ್ಗ ಅಲ್ಲ, ಮೈಸೂರಲ್ಲಿ. ನಿಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ನಾವು ಅಲ್ಲೇ ಇದ್ವಿ. ಅವರು ಹೇಗೆ ದರ್ಜೆ ಕೆಲಸ ಅದೆಲ್ಲ ಮಾಡ್ತಿರ್ಲಿಲ್ಲ? ಇಲ್ಲ, ಅವರು ಎಷ್ಟೋ SSLCನ ಇಂಟರ್ಮೀಡಿಯೇಟ್ ಮಾಡಿದ್ರು. ಅವರು ಮೂಲತಃ ಯಾವ ಊರಿನವ್ರು ಸರ್? ಹರಿಹರ ಊರೆಲ್ಲ ಹರಿಹರ. ನಮ್ಮ ಅಜ್ಜನ ಅಣ್ಣ ಗುಜ್ಜರ್ ಮನೆತನ ಪೂರ್ತಿ ಹರಿಹರ. ಈಗ ನೋಡ್ತಾ ಇದೆ ಇದೇ ಪುಸ್ತಕದಲ್ಲಿ ಅಲ್ಲಿ ತೆಗೆದಿಟ್ಟೆ. 9 ಸರ್ಕಾರಿ ನೌಕರರಾಗಿದ್ರು. ನಿಮ್ಮ ತಂದೆಯವರು ಸರ್ಕಾರಿ ನೌಕರರಾಗಿದ್ರು. ಅವರು ಏನು ಫೋರ್ಮ್ಯಾನ್ ಏನಾಗಿದ್ರಲ್ಲಿ? ಇಲ್ಲ, ಕ್ಲರಿಕಲ್ ಸೈಡ್ ಇರಬೇಕು. ಅವ್ರೇನು ಕಲ್ತಿದ್ದಾರೆ? ಅವ್ರೇನಂತ ಗಮನ ಸೆಳೆಯುವಂಥ ವ್ಯಕ್ತಿ ಆಗಿರಲಿಲ್ಲ. ಆದರೆ ನಮ್ಮ ತಾಯಿ ತೀರ್ಕೊಂಡ್ಮೇಲೆ, ತಾಯಿ ಕಡೆಯವ್ರು ಯಾವ ಊರು ಸರ್? ಮೈಸೂರು. ಅದಕ್ಕೆ ನೀವು ತವ್ರ ಮನೆಯಲ್ಲಿ ನಮ್ಮ ಅಲ್ಲೇ ಕೃಷ್ಣರಾಜ್ ಹತ್ರ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು. ಹೀಗಾಗಿ ನನ್ನ ಡಾಕ್ಯುಮೆಂಟು ಸಿಕ್ತು. ಬರ್ತ್ಡೇ ಸರ್ಟಿಫಿಕೇಟ್ ಬೇಕಿತ್ತು ಅಮೇರಿಕದಲ್ಲಿ. ವೀಸಾ ಬೇಕಾದರೆ ಗ್ರೀನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಅಲ್ಲಿ ಹೋಗಿ ಹುಡುಕಿದ್ರೆ ಪುಣ್ಯಕ್ಕೆ ಅರ್ಧ ಗಂಟೆಯಲ್ಲಿ ಸಿಕ್ಕಿತ್ತು ಅಲ್ಲಿ ಹುಟ್ಟಿದ. ಅದು ಬಿಡಿ, ಡಿವಿಯೇಟ್ ಆಗುತ್ತೆ. ಸೊ ನಮ್ಮ ತಾಯಿ ತೀರ್ಕೊಂಡಾಗ ಇವರು ಒಂದೇ ವರ್ಷದಲ್ಲಿ ಬೇರೆ ಮದುವೆ ಆದರು. ನಮ್ಮ ಚಿಕ್ಕಮ್ಮ ಇದ್ದರು. ಅವ್ರ ಮುಖನೂ ನೆನಪಿಲ್ಲ, ನಮ್ಮ ತಾಯಿ ಮುಖನೂ ನನಗೆ ನೆನಪಿಲ್ಲ. ಚಿಕ್ಕಪ್ಪ ಭಾಳ ಒಳ್ಳೆ. ನಿಮ್ಮ ಅಣ್ಣನಿಗೆ ನಿಮ್ಗೆ ಎಷ್ಟು ವಯಸ್ಸು ವ್ಯತ್ಯಾಸ? ಬರೀ 1.5-2 ವರ್ಷ. ಅವ್ರು ಏನಾಗಿದ್ದಾರೆ? ಅವರು ಟೈಲರ್ ಆಗಿದ್ರು. ಅವ್ರು ಇದ್ದಾರೆ? ಇಲ್ಲ, ತೀರ್ಕೊಂಡು ಭಾಳ. ಅವ್ರು ಎಲ್ಲಿ ಟೈಲರ್? ಮೈಸೂರಲ್ಲೇ ಇದ್ರ? ಇಲ್ಲ, ದುರ್ಗದಲ್ಲಿದ್ದರು. ದುರ್ಗದಲ್ಲಿ ಟೈಲರ್ ಆಗಿದ್ರು. ಆಮೇಲೆ ಈ ಖಾದಿ ಮಂದಿರಕ್ಕೆ ಅವ್ರಿಗೂ ಕರೆದಾಯ್ತು. ಚಿಕ್ಕಪ್ಪ ಅವ್ರು ರಿಟೈರ್ಡ್ ಆದಮೇಲೆ ಅವ್ರಿಗೆ ಕರೆಸಿ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂಥರ ಬಡತನ. ಅವರಿಗೆ ನಾನೇ ಸಾಕಿ. ಯಾರು? ನಿಮ್ಮ ಮನೆಯಲ್ಲೇ ಇರ್ತಿದ್ರು. ನಿಮ್ಮಣ್ಣನ. ಸೊ ಆಮೇಲೆ ಅವರಿಗೆ ಯಾವಾಗ ಇಲ್ಲಿ 58ಕ್ಕೆ ನೀವು ಬೆಂಗಳೂರಿಗೆ ಬಂದ್ರೆ ಈ ಕಾರಣಕ್ಕೆ ಅಲ್ಲ, ಮೈಸೂರಿಂದ ಹೇಳ್ತೀನಿ. ಮೈಸೂರಿಂದ ಚಿತ್ರದುರ್ಗಕ್ಕೆ ಬಂದ್ವಿ, ಅದು ಹೇಳ್ತೀನಿ. ತಾಯಿ ತೀರ್ಕೊಂಡ್ಮೇಲೆ ಚಿಕ್ಕಮ್ಮ ಬಂದಾರಲ್ಲ, ಅವ್ರು ಯಾವ ಊರಿನವರು? ಚಿಕ್ಕಮ್ಮ ಗೇರಸೊಪ್ಪೆ. ಸಿರ್ಸಿ ಕಡೆ. ಗೇರಸೊಪ್ಪೆ. ಅಲ್ಲಿ ಮೊದಲನೇ ಹುಡುಗ ನನ್ನ ಕಸಿನ್ ಅಮರ್ನಾಥ್ ಅಂತ. ಆಮೇಲೆ ಅವನು ನಾವು ಜೊತೆಯಲ್ಲಿ ಇದ್ದದ್ದು ನೆನಪೇ ಇಲ್ಲ. 2ನೇ ಬಾಣಂತನಕ್ಕೆ ಮನೆ ತವರಿಗೆ ಹೋದರು. ನಮ್ಮ ತಂದೆ ಇದೊಂದು ದುರಂತ. ನೀವು ವೈಕುಂಠರಾಜು ಕಾದಂಬರಿಕಾರರು, ನನ್ನ ಕೊಲ್ಲಿಗು, ಪ್ರಜಾವಾಣಿಯಲ್ಲಿ ನನ್ನ ಕೊಲ್ಲಿಗು. ಯಾರು ಸರ್? ವೈಕುಂಠರಾಜು. ಅವರೊಂದು ಕಾದಂಬರಿ ಬರೆದದ್ದು ಪರಿಯಟ್ಟನ ಅಂತ. ಅದರಲ್ಲಿ ಒಬ್ಬ ವ್ಯಕ್ತಿ ಅಬ್ರಾಹ್ಮಣ ಸಂಸಾರ ಬಿಟ್ಟು, ಮನೆ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೊರಟೋಗ್ತಾನೆ. ತೀರ್ಥಯಾತ್ರೆ ಹೊರಟೋಗ್ತಾನೆ. ಎಲ್ಲ ಮೋಹ ಬಿಟ್ಟರು. ಅದೆಲ್ಲ ಸೈದ್ಧಾಂತಿಕ ನಿಲುವೇನಲ್ಲ. ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಅಪರಾಧದ ಆರೋಪ ಬರುತ್ತೆ.
ಗಾಬರಿ ಬಿದ್ದು ನಾನೆಲ್ಲ ರೆಸ್ಟ್ ಆಗ್ತೀನಿ ಅಂತ ಓಡೋಗ್ಬಿಡ್ತೀನಿ. ಸೊ ಹೋದವ್ರು ಎಲ್ಲಿ ಹೋಗ್ತಾರೆ, ಈ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವ್ರ ಮಠಕ್ಕೆ ಹೋಗ್ತಾರೆ, ಅವ್ರು ಸೇರ್ಕೋತಾರೆ. ಶೃಂಗೇರಿ ಇಲ್ಲ ಇಲ್ಲ, ಅವರು ಇನ್ನೊಬ್ರು ಇಲ್ಲಿ ಸೀನಿಯರು, ಕೇದಾರ್ನಾಥ್ ಭಾಳ ದೊಡ್ಡ ಕೇದಾರ್. ಸೊ ಅವರು ಮಠಕ್ಕೆ ಸೇರ್ಕೋತಾರೆ. ಆಮೇಲೆ ಹಿಮಾಲಯ ಎಲ್ಲ ಸುತ್ತುತ್ತಾರೆ, ಇಡೀ ಹಿಮಾಲಯದಲ್ಲಿ 2-3 ಸಾರಿ ಸುತ್ತುತ್ತಾರೆ. ಆಶ್ರಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಕನ್ವರ್ಟ್ ಆಗ್ತಾರೆ. ಕನ್ವರ್ಟ್ ಆಗಿ ಕೃಷ್ಣ ಶಾಸ್ತ್ರಿ ಅಂತ, ಅದು ಕನ್ವರ್ಷನ್ ಅದು ಇತ್ಯಾದಿ ಪರ್ಯಟನದಲ್ಲಿ ಆ ಡೀಟೇಲ್ಸ್ ಎಲ್ಲ ಬರ್ತವೆ. ಅದು ನನ್ನ ಅದಲ್ಲ, ಅವರ ಜೀವನ ಚರಿತ್ರೆ. ಒಬ್ಬ ಬ್ರಾಹ್ಮಣನಾಗಿ ಕನ್ವರ್ಟ್ ಆಗೋದು, ಮತ್ತು ಮನೆ ಬಿಟ್ಟು ಹೋದವರು ಕೊನೆಗೆ ಅನಿವಾರ್ಯತೆಯಾಗಿ ಮತ್ತೆ ಅದೇ ಯಾವ ಮಕ್ಕಳನ್ನು ತೊರೆದು ಹೋಗಿದ್ರೋ ಅದೇ ಮಕ್ಕಳ ಆಶ್ರಯಕ್ಕೆ ಬರ್ತಾರೆ. ಯಾವಾಗ 40 ವರ್ಷದ ನಂತರ ಆರೋಗ್ಯ ಎಲ್ಲ ಕೆಟ್ಟು ಮೈಯೆಲ್ಲ ಬರೀ ಎಲುಬಿನ ಬೀಡು ಹೀಗಿದ್ದು ಸುಸ್ತಾಗಿ ಮತ್ತು ನೋಡ್ಕೊಳಕ್ಕಾಗದೆ ಬರ್ತಾರೆ ಅವರು. ಬಂದಾಗ ನಮ್ಮ ದೊಡ್ಡಪ್ಪ ಒಬ್ಬರು ಅವರ ಕಸಿನ್ ಅಣ್ಣ ಪೂನಾದಲ್ಲಿರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಕರ್ಕೊಂಡು ಬರ್ತೀನಪ್ಪ, ಬೇಡಪ್ಪ ಅವ್ರಿಗೆ, ನೀನು ಎಷ್ಟಿದ್ರು ಮಗ, ನೀನು ಎಷ್ಟು ಮನೇಲಿ ಎಷ್ಟು ಜನ ಬರ್ತಾರೆ ಎಲ್ಲ ಚೆನ್ನಾಗಿ ನೋಡ್ಕೋತಿದ್ದೆ, ಎಷ್ಟು ಜನರಿಗೆ ಬಡಿಸ್ತೀಯ, ನಿಮ್ಮ ಮನೆಗೂ ಸ್ವಲ್ಪ ನಿಮ್ಮ ತಂದೆಗೂ ಆಶ್ರಯ ಕೊಡಪ್ಪ. ನನಗೆ ಎಲ್ಲಿ ಸಿಟ್ಟು ಬರುತ್ತೋ ಅಂತ ಅವ್ರಿಗೆ, ನಾನೆಲ್ಲಿ ಅವ್ರನ್ನ ತಿರಸ್ಕಾರ ಮಾಡ್ತಾರಂತ. ಸೊ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ 2-3 ಸಾರಿ ಫೋನ್ ಮಾಡ್ತಾರೆ. ಆಮೇಲೆ ಅವರು ರೈಲ್ವೆಯಲ್ಲಿ ಸರ್ಕಾರಿ ನೌಕರರಾಗಿರ್ಲಿಲ್ಲ, ರಿಟೈರ್ಡ್ ಆದಮೇಲೆ ಇದೆಲ್ಲ ಅದದ್ದು ಇಲ್ಲ, ಎಲ್ಲ ಬಿಟ್ಟರು, ಉದ್ಯೋಗನೇ ಬಿಟ್ಟರು, ಸಂಸಾರನೇ ಬಿಟ್ಟರು. ಯಾವುದೋ ಸೈಕಲ್ದು ಮಿಸ್ ಆಯಿತು, ಇವ್ರ ಮೇಲೆ ಆರೋಪ ಬಂತು. ಎಲ್ಲಿ ರೈಲ್ವೆಯಲ್ಲಿ ಅಲ್ಲಿ ಅವ್ರದ್ದೇ ಅವ್ರ ಸಂಬಂಧಿಕರದ್ದು ಎಲ್ಲಿ ಮೈಸೂರಲ್ಲಿ. ಸೊ ಆ ಸೈಕಲ್ ಕಳೆದೋಯ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಆ ಪೊಲೀಸ್ ಕಂಪ್ಲೇಂಟ್ ನನ್ನ ಮೇಲೆ ಆರೋಪ ಬರುತ್ತೆ, ನನಗೆ ಅರೆಸ್ಟ್ ಮಾಡ್ತಾರೆ ಅಂತ ಗಾಬರಿ ಬಿಟ್ಟು ದುರಂತಗಳು ಅವರಿಗೆ. ನಾವು ಇಬ್ಬರು ಇದನ್ನು ಪ್ರೇರಣೆ ತಗೊಂಡು ವೈಕುಂಠರಾಜು ಬರ್ದ್ಯಾರ, ಅವ್ರಿಗೆ ಕಥೆಗಳು ಗೊತ್ತಿತ್ತು. ಅವರು ಚಿತ್ರದುರ್ಗ ಕಡೆಯವರೇ. ಶ್ರೀಧರ್ ಮೂರ್ತಿ, ಇವರು ತಾರಾ ಸುಬ್ರಾಯ, ತಾಸು ಶಾಬರಾಯ, ಹುಲ್ಲೂರು ಶ್ರೀನಿವಾಸ ಜೋಯಿಸರು, ದಿಗ್ಗಜರು ಅವರೆಲ್ಲ. ಅವ್ರು ನೀವು ಬಾಳೆಹಣ್ಣು ಹೇಗೆ ತಿನ್ನಬೇಕು ಅಂತ ವ್ಯಕ್ತಿಗಳು. ಅವರು ಎಲ್ಲ ಚಿತ್ರದುರ್ಗದವರೇ. ಅವ್ರ ಮನೆಯಲ್ಲಿ ಹೋದಾಗಲೇ ಅವ್ರು ಭಾಳ ಖುಷಿ. ನಾನು ನೋಡಿದರೆ ಜೇಬಿಂದ ತೆಗೆದು ಒಂದು ಆಣೆ, ಎಷ್ಟು ಆಣೆನ ಪೈಸೆಗಳು, ಅದೇನು ಕಾಸು ಅದು ಹೇಳಿ 6 ಕಾಸು ಅದು ಅವಾಗ ನಾನು ಕೊಡೋರು, ಅರ್ಧ ಆಣೆ ಕೊಡೋರು, ತಗೊಳ್ಳೋ ಮಗು ಅಂತ. ಆಮೇಲೆ ಬಾಳೆಹಣ್ಣು ಮತ್ತೇನೋ ಅಂದರು ಇದ್ದರೆ ತಿನ್ನು ಅಂತ ಕೊಡೋರು. ತಿನ್ನಬೇಕಾದ್ರೆ ನನಗೆ ಅವತ್ತು ಅವ್ರ ಕಿವಿ ಹಿಡ್ಡಿದ್ದ ಇವತ್ತು ನೆನ್ಪಿಡ್ತೀನಿ. ಹಾಗೆಲ್ಲ ತಿನ್ನಬಾರ್ದು, ಕಚ್ಚಿ ತಿನ್ನಬಾರ್ದು. ಅವ್ರು ಏನಾಗಿದ್ರು? ಅವರು ಶಿಕ್ಷಕರ ಪೊಲಿಟಿಷಿಯನ್, ಎಲ್ಲರೂ ಪೊಲಿಟಿಷಿಯನ್. ಅವರು ಬರಹಗಾರರು, ಪೊಲಿಟಿಷಿಯನ್, ಇದು ಇತಿಹಾಸಕಾರ, ಹಿಸ್ಟಾರಿಯನ್. ಸೊ ಗ್ರೇಟ್ ವ್ಯಕ್ತಿ. ಈ ಗರುಡ ಗರಡಿ ನಾಗರಾಜ್ ಅವರು ಸಂಯುಕ್ತ ಕರ್ನಾಟಕದಲ್ಲಿದ್ದರೆ ಅದು ಬೇಗ ಪ್ರಜಾವಾಣಿಗೆ ಬಂದಿದ್ರೆ? ಇಲ್ಲ, ಕನ್ನಡ ಬರೋದಿಲ್ಲ. ಬಂದಿದೆ ಅವರು. ಅದು ಮುಚ್ಚೋಯ್ತು, ಅದು ಮನೆಯಲ್ಲಿ ಖಾದ್ಯಮೇಂದ್ರ ಮುಚ್ಚೋಯ್ತು. ನಮ್ಮಣ್ಣನಿಗೂ ಅಲ್ಲಿನ ಕೆಲಸ ಹೋಯಿತು. ಸೊ ಇವರೊಬ್ಬರು ಇದಕ್ಕೆ ಕನ್ನಡ ಪ್ರಭುತ್ವ ಸೇರಿದ್ರು. ಇನ್ನೊಬ್ಬರು ಇವರ ಕೊಲಿಗು ನಾಗರಾಜರಾವ್ ಅಂತಿದ್ರು, ಅವ್ರಿಗೆಲ್ಲೂ ಸಿಗಲ್ಲ. ಅವ್ರು ನಿವೃತ್ತಿಯಾಗಿ ಅವ್ರ ಊರಿಗೆ ಹೊರಟೋದ್ರು. ನಮ್ಮಣ್ಣನಿಗೆ ನಾನೇ ಒಂದು ಅಂಗಡಿ ಮಾಡಿಕೊಟ್ಟು, ಇಲ್ಲಿ ಬೆಂಗಳೂರಿಗೆ, ಕಂಟೋನ್ಮೆಂಟ್ ಬೆಂಗಳೂರು ಅಲ್ಲಿ ಮನೆ. ಸೊ ನಾನು ಓದಿದ್ದು ಕಂಟೋನ್ಮೆಂಟಲ್ಲಿ ಶಿವಾಜಿ ನಗರದ ನಮ್ಮ ಮುನ್ಸಿಪಲ್ ಹೈಸ್ಕೂಲ್. ನೀವು 95% ಎಲ್ಲ ಇತ್ತು ಅಂತ ನೀವು ಹೇಳಿದ್ದ. ನೀವು ಒಳ್ಳೆ ಮಾರ್ಕ್ ಸಹ ಬಂದಿತ್ತು. ಒಳ್ಳೆ. ನಿಮ್ಮ ಅಣ್ಣನಿಗೆ ಅವರು ಏನು ಕಲ್ತಿಲ್ಲ, ಮತ್ತೆ ಓದಲೇ ಇಲ್ಲ.
ಮನೆ ಬಿಟ್ಟು ಒಂದು ಸರಿ ಓಡೋದ, ಒಂದು 2-3 ವರ್ಷ ಆದ್ಮೇಲೆ ಮತ್ತೆ ಬಂದ. ಹೀಗೆ ಟೈಲರಿಂಗ್ ಒಂದೇ ಟೈಲರಿಂಗ್ ಮಾಡ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ಇದ್ದಿದ್ರದ್ದೇ ಜೀವನ. ಅದು ಕುಲಕಸುಬು ಅನ್ನೋದು ಈ ಹಿಂದುಳಿದವ್ರಿಗೆ ದೇವ್ರು ಕೊಟ್ಟು ವರ ಅನ್ಬೇಕಾದ್ರೆ. ಕುಲಕಸುಬು ಕೈಯಲ್ಲಿ ಇದ್ದವ್ರಿಗೆ ಯಾವತ್ತೂ ಅದು ಕಾಪಾಡ್ತಾರೆ. ಯಾವುದೇ ಕುಲಕಸುಬಿರಲಿ, ಆಚಾರ ಇರಲಿ, ಮತ್ತೊಂದಿರಲಿ, ಇವರಿರಲಿ, ಮಡಿಕೆ ಮಾಡೋರಿರಲಿ, ಚಪ್ಪಲಿ ಹೊಲಿ. ನಿಮ್ಮ ತಂದೆಯವರಿಗೂ ಗೊತ್ತಿತ್ತದು? ನಮ್ಮ ತಂದೆಯವ್ರಿಗೆ ಗೊತ್ತಿರಲಿಲ್ಲ. ಅವ್ರ ದಾರಿ ಬೇರೆ. ಅವರು ಅಣ್ಣ ತಮ್ಮಂದ್ರಲ್ಲಿ ಏನಾಗಿದ್ರು ನಿಮ್ಮ ತಂದೆ ಅಣ್ಣ? ನಮ್ಮ ಒಬ್ಬರು ಇವರು ನಾರಾಯಣರಾಯರು. ನಾರಾಯಣರಾಯರು ನಮ್ಮ ತಂದೆಯ ಚಿಕ್ಕಪ್ಪ, ತಮ್ಮ. ಅದೇ ತಮ್ಮ. ಹೌದದ. ಒಬ್ಬರು ಉಳಿದ ಅಣ್ಣ ತಮ್ಮಂದ್ರೆ ರಾವ್ ಅವರಕ್ಕಿಂತ ದೊಡ್ಡವರು ಮಲ್ಲಾರ್ಜಿ ರಾವ್ ಅಂತ. 6 ಅಡಿ ಮೇಲಿದ್ರು, 6 ಅಡಿ ಇದ್ರು. ಫುಟ್ಬಾಲ್ ಪ್ಲೇಯರ್. ಎಲ್ಲಿ ಆಗಿದ್ರು ಸರ್? ಬೆಂಗಳೂರಲ್ಲಿ ಇಂಥದ್ದು ಎಲ್ಲೇ ಫುಟ್ಬಾಲ್ ಇರಲಿ ಹೋಗ್ಬಿಡೋರು. ಮನೆ ಹೆಂಡತಿ ಮಕ್ಕಳು ಬಿಡೋದು ಫುಟ್ಬಾಲ್ ನೋಡೋಕೆ ಹೋಗೋದು. ಅದೊಂದು ಅವ್ರಿಗೂ ಒಂದು ಹುಚ್ಚು, ನಮ್ಮ ತಂದೆಗೆ ಇದೊಂದು ಹುಚ್ಚು, ಪರ್ಯಟನ. ಸೊ ಹೀಗಾಗಿ ನಾವು ಅವರ ತಂದೆಯವರು ಅವ್ರು ಏನಾಗಿದ್ರು ಗೊತ್ತಿಲ್ಲ, ಅವರು ದರ್ಜೆ ಆಗಿದ್ರೆ. ನಮ್ಮ ಅಜ್ಜ ಚಿತ್ರದ ಇದು ಹರಿಹರದಲ್ಲಿ ಪಿಲ್ಲಾರ್ಜಿ ರಾವ್ ಮತ್ತು ಮಹಾದೇವರಾವ್ ಅವರಿಬ್ಬರು ಅಣ್ಣ ತಮ್ಮಂದರು. ಮಹಾದೇವರಾವ್ ಅಣ್ಣ, ಪಿಲ್ಲಾರ್ಜಿ ರಾವ್ ತಮ್ಮ, ಮಹಾದೇವರಾವ್ ಯಜಮಾನ, ಈ ತಮ್ಮ ಫಾಲೋಯರು, ಅಸಿಸ್ಟೆಂಟ್ ಇದ್ದಾಗ. ಅವ್ರು ಹೇಳ್ದಾಗ ಕೇಳೋದು. ಮನೇಲಿ ಯಾವಾಗಲೂ ಒಬ್ಬರು ಯಜಮಾನ, ಆಮೇಲೆ ಇವರಿಬ್ಬರು ಮಕ್ಕಳು, ಅವರು ಸೊಸೆದ್ರು, ಅವ್ರ ಮಕ್ಕಳು. ದೊಡ್ಡ ಕುಟುಂಬ. 10 ಕಂಬದ ಮನೆ ಅಂತ ಇರೋದು. ಯಾವತ್ತೋ ನೋಡಿದ್ದೀವಿ ಸರ್. ನೀನು ನೋಡಿದೀಯ ಇಲ್ಲ? ಹೌದಾ? ಬೆಳ್ಳಿ ಬಂಗಾರ. ಅವರು ನಿಮ್ಮಲ್ಲಿ ಪಾತ್ರೆ ಅಂದರೆ ಅವರಿಗೆ ನಿಮಗೆ ದರ್ಜಿ ಕೆಲಸ ಮತ್ತು ಇಂಥ ವ್ಯಾಪಾರವೂ ಇತ್ತು. ದರ್ಜಿ ಕೆಲಸ ಸಹಜವಾಗಿ ಇಡೀ ಕುಟುಂಬದಲ್ಲಿ 10 ಜನ ಇದ್ರೆ ಒಬ್ರು 2-3 ದರ್ಜಿಗಳಾಗಿ ದರ್ಜೆ. ಯಾಕಂದ್ರೆ ಸಹಜವಾಗಿ ಅದು ದುಡಿಯೋದು ಬಹಳ ಸುಲಭ, ಕಲಿಯೋದು ಸುಲಭ. ಹೀಗಾಗಿ ಅಲ್ಲಿಂದ ನಮ್ಮ ತಾಯಿ ತೀರ್ಕೊಂಡು ಇವ್ರು ಓಡೋದ್ಮೇಲೆ ನಮ್ಮ ಅಜ್ಜಿ ತಂದೆ ಬಿಡಿ, ಚಿಕ್ಕಪ್ಪ ಬಿಡಿ, ಇನ್ನೊಬ್ಬ ಗ್ರೇಟೆಸ್ಟ್ ಲೇಡಿ ಇನ್ ಅವರ್ ಲೈಫ್ ಈಸ್ ನಮ್ಮ ಅಜ್ಜಿ ರೇಣುಕಾಬಾಯಿ. ಅವರು ಇದರಲ್ಲಿದ್ದರು, ಚಿತ್ರದುರ್ಗದಲ್ಲಿ ವಾಗೋಜಿರಾವ್ ಅಂಥೇಳಿ, ಪಂಡಿತ್ ವಾಗೋಜಿರಾವ್ ಅಂಥೇಳಿ ಆಯುರ್ವೇದ ಪಂಡಿತರು. ಇವ್ರ ಅಜ್ಜ. ಅಂದರೆ ನೀವು ಸೋದರಿಕೆಯಲ್ಲೇ ಮದುವೆ ಆದದನ್ನೇ? ನೀವು ಸೋದರಿಕೆಯಲ್ಲೇ ಮದುವೆ ಆದದ್ದು? ಅವರ ಅಳಿಯ ಅವರ ಮಗ ನನ್ನ ತಂದೆ ತಂಗಿ ಕೊಟ್ಟಿದ್ದು. ಆಮೇಲೆ ನಮ್ಮ ತಂದೆಗೆ ನಿಮ್ಮ ಅಜ್ಜಿ ಅಂದರೆ ನಿಮ್ಮ ತಾಯಿ? ನಮ್ಮದು ಮೈಸೂರಿಂದ. ಬಟ್ ನಾನು ಆ ಅಳಿಯನ ಮಗಳನ್ನ ಇವ್ರು ಮಾಡ್ಕೊಂಡು ಇವರು ನೀವು ಅಣ್ಣ ತಂಗಿ ಮಕ್ಕಳು. ನೀವು ಹರಿಹರದಲ್ಲಿದ್ರೆ? ಇಲ್ಲ, ಚಿತ್ರದುರ್ಗ. ಇವರೆಲ್ಲ ಬೇದ್ರೆ ಫ್ಯಾಮಿಲಿ. ಇವರು ಚಿತ್ರದುರ್ಗ. ನಮ್ಮದು ಗುಜ್ಜರ್ ಫ್ಯಾಮಿಲಿ ಹರಿಹರದಲ್ಲಿ ಬಂದ್ವಿ. ನಿಮ್ಮಲ್ಲೂ ಬೇಂದ್ರ ಫ್ಯಾಮಿಲಿ ಅಂತಲೇ ಇದೆ ನಿಮ್ಮಲ್ಲಿ? ಇಲ್ಲಿ ಮುಖ್ಯವಾದ್ದು ಅವ್ರ ಬಗ್ಗೆ, ಅಜ್ಜಿ ಬಗ್ಗೆ. ನಿಮ್ಮ ಅಜ್ಜಿ ಅಂದರೆ ನಿಮ್ಮ ತಾಯಿಯ ತಾಯಿ, ತಂದೆಯ ತಾಯಿ. ಅವ್ರು ಎಂಥ ಹೆಣ್ಣು ಅಂದರೆ, ಇದು ಆ ಪಿಕ್ಚರ್ ಬಂದಿತ್ತಲ್ಲಪ್ಪ, ಅದು ಯಾವುದದು ಪಿಕ್ಚರ್ ಬಂದಿತ್ತಲ್ಲ, ಮಹಬೂಬ್ ತೆಗ್ದಿರೋ ಪಿಕ್ಚರ್ ಯಾವುದದು, ಎಂಥ ಅದ ಹಿಂದಿ ಟೈಟಲ್ ಇದೆ ನೋಡಿ, ಹಿಂದಿಯಲ್ಲಿ. ಎಂಥ ಮದರ್ ಇಂಡಿಯಾ. ನರ್ಗೀಸು ಮಾಡಿದ್ದು ಮದರ್ ಇಂಡಿಯಾ. ಆ ಮದರ್ ಇಂಡಿಯಾ ಹೇಗಿತ್ತು ಅಂದರೆ ನಮ್ಮ ಅಜ್ಜಿ. ಹೌದಾ? ಅವರಿದ್ರು, ನಾವೆಲ್ಲ ನಾತ್ರಾಗಿದ್ದೀವಿ. ಅವರು ಚಿತ್ರದುರ್ಗ. ನಿಮ್ಮ ಅಜ್ಜಿ ಚಿತ್ರದುರ್ಗದವ್ರು ಹೇಳಿದ್ದೆ? ಅಜ್ಜಿ ಚಿತ್ರದುರ್ಗದವ್ರ? ಹರಿಹರದಲ್ಲಿ. ಅದರಿಂದ ಒಂದು 18 ಕಿಲೋಮೀಟರ್, 60 ಕಿಲೋಮೀಟರ್. ದಾವಣಗೆರೆ ಹತ್ತಿರ ಇದೆ, 80 ಕಿಲೋಮೀಟರ್. ಸೊ ಅದೇನಾಯಿತು, ಮಹಾದೇವರಾವ್ ಮತ್ತು ಪಿಲ್ಲಾರ್ಜಪ್ಪ ಇಬ್ಬರು ಇದರಲ್ಲಿ, ಇವರು ಸೊಸೆ ಅಲ್ಲಿ ಪಿಲ್ಲಾರ್ಜಿರಾವ್ ಹೇಳ್ತೀನಿ ನಮ್ಮ ಅಜ್ಜಿ.
ಸೊ ಮಹಾದೇವರಾವ್ ಖಡಕ್. ಸೊ ಅಲ್ಲಿ ಅವ್ರದ್ದು ದಬ್ಬಾಳಕ್ಕೆ ತಡಿಲಾರ್ದೆ ಆಮೇಲೆ ಇವ್ರಿಗೆ ಒಂತಾಗ ಇವ್ರು ದುಡಿತಿರ್ಲಿಲ್ಲ ನಮ್ಮ ಅಜ್ಜ. ಸೊ ಹೀಗಾಗಿ ಅವ್ರಿಗೆ ಸ್ವಲ್ಪ ಕೀಳಿರಮೆ. ಅದನ್ನು ತಡಿಲಾರ್ದೆ ಇವರು ಎಲ್ಲ ಮಕ್ಕಳನ್ನ ಕಟ್ಕೊಂಡು ಸೀದಾ ದುರ್ಗಕ್ಕೆ ಬಂದರು. ಎಷ್ಟು ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅವ್ರನ್ನ ಕಟ್ಕೊಂಡು ದುರ್ಗಕ್ಕೆ ಬಂದು ಒಂದು ಬಾಡಿಗೆಗೆ ಗುಡಿಸ್ಲು ಥರದ್ದು ಮನೆ ಮಾಡಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಅವ್ರಿಗೆಲ್ಲ ಸಾಕಿದ್ರು. ಆಮೇಲೆ ಅದು ಒಂದು ಇದಾಯಿತು. ಅದರ ನಂತರ ನಮ್ಮ ತಂದೆ ಯಾವಾಗ ನಮ್ಮನ್ನು ಬಿಟ್ಟು ಹೊರಟರು 3 ತಿಂಗಳು ನಮ್ಮನ್ನು ಕೇಳೋರಿಲ್ಲ ಮೈಸೂರಲ್ಲಿ. ಎಷ್ಟು ಜನ ಅಂತಾರೆ, ಎಷ್ಟು ದಿನ ಅಂತ ನಾವಿರ್ಬೇಕಾಗ್ತದೆ, ಯಾರಾದರೂ ಹೊಟ್ಟೆಗೆ ಹಾಕಬೇಕಲ್ಲ. ಸೊ ನಮ್ಮ ಅಜ್ಜಿ ಸೀದಾ ಅಲ್ಲೇ ಇದ್ದರು ಅವಾಗ. ಅವ್ರು ಇದಕ್ಕೆ ಹೋದ್ರಲ್ಲ ತವರಿಗೆ ಬಿಡೋಕ್ಕೆ, ಬಾಣಂತನಕ್ಕೆ 2ನೇ ಹೆಂಡತಿಗೆ ನಮ್ಮ ಚಿಕ್ಕಮ್ಮನ ಬಿಡೋದಕ್ಕೆ ಹೋಗಿ ಅಲ್ಲಿ ದೌಡೋದು. ನಮ್ಮ ಅಜ್ಜಿ ನಮ್ಮನ್ನು ನೋಡ್ಕೊಳಕ್ಕೆ ಅಲ್ಲಿದ್ದರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯಿತು. ನಮ್ಮ ತಂದೆ ಬರಲಿಲ್ಲ. ಹೊಟ್ಟೆಪಾಡು ಏನು ಇರೋದು ಪಾತ್ರೆ ಪಳಗ ಸ್ವಲ್ಪ ಮಾರಿದ್ರು. ಆಮೇಲೆ ತೀರ್ಮಾನ ತಗೊಂಡ್ರು. ಗ್ರೇಟ್ ಲೇಡಿ, ಸ್ಟ್ರಾಂಗ್ ಲೇಡಿ. ನಮ್ಮಿಬ್ಬರನ್ನ ಕಟ್ಕೊಂಡು ಇರೋದು ಬಟ್ಟೆ ಎಲ್ಲ ತೆಗೆದು ಬೇರೆಯವ್ರ ಮನೆಯಲ್ಲಿ ಹಾಕಿ ಸಾಮಾನುಗಳೆಲ್ಲ ಹಾಕಿ ನಮ್ಮನ್ನು ಕಟ್ಕೊಂಡು ಚಿತ್ರದುರ್ಗದ ಈ ಜಿ ನಾರಾಯಣರಾವ್ ಒಂಥರ ಸಾರ್ವಜನಿಕ ಸೇವೆ, ಫ್ರೀಡಮ್ ಫೈಟರು, ಸೇವಾದಳ, ಕಾಂಗ್ರೆಸ್ಸು, ಗಣಪತಿ ಉತ್ಸವ, ಅದು ಇದು ಬೇರೆ ಮೋದಿದು ಕಣ್ಣಾಸ್ಪತ್ರೆ ಕ್ಯಾಂಪು, ಅಲ್ಲಿ ವಾಲಂಟಿಯರ್ಗೆ ಹೋಗೋದು, ಬರೀ ಪಬ್ಲಿಕ್ ಸರ್ವೀಸು. ಹೀಗಾಗಿ ಅವ್ರಿಗೆ ಒಂದು ಸಂಸಾರ ಇಲ್ಲ, ಮದುವೆ ಇಲ್ಲ, ಎಂಥದ್ದು ಇಲ್ಲ. ಇವ್ರು ಹೋಗಿ ಅವ್ರಿಗೆ ಹೇಳ್ಕೊಂಡು ಬಂದು ಕೂತ್ಕೊಂಡೇನೋ ದುಡಿ, ಅಂಗಡಿ ಮಾಡು, ದುಡಿ, ಈ ಮಕ್ಕಳಿಗೆ ಸಾಕು ಅಂತ ಅವನಿಗೂ ನಮ್ಮ ಚಿಕ್ಕಪ್ಪ ಅವ್ರಿಗೂ ದಾರಿ ಮಾಡ್ಕೊಂಡು, ನಿಮ್ಮ ಅಜ್ಜಿ ನಮಗೂ ಅಜ್ಜಿ ನಮ್ಮನ್ನು ಸಾಕಿದ್ದು ಅಜ್ಜಿ. ಬೆಂಗಳೂರಿಗೆ ಬರೋವರೆಗೂ ನಮ್ಮನ್ನು ಚಿತ್ರದಲ್ಲಿ ನೋಡ್ಕೊಂಡಿದ್ದು ಅಜ್ಜಿ. ಇದ್ದಾರೆ ಅವರಿಗೆ ಇದ್ದಾರೆ ಇಲ್ಲ ಎಲ್ಲ ದುಡ್ಡ. ಆಗಿನ ಕಾಲದಲ್ಲಿ ಈ ಮುಖ ನೋಡ್ತಿದ್ದೀರಲ್ಲ, ಇದೇ ಥರದ ಮುಖ. ನಾನು ಸ್ವಲ್ಪ ವಯಸ್ಸು ಜಾಸ್ತಿ. ಅವರು ಭೀಮಪ್ಪ ನಾಯ್ಕ ಅಂತ ಇದರಲ್ಲಿ, ಆಮೇಲೆ ನಿಜಲಿಂಗಪ್ಪ ಅವರ ಹೆಂಡತಿ ಮುರುಗಮ್ಮ ಅವರು. ನಾವು ಮನೆಯಲ್ಲಿ ಅವ್ರ ಮನೆಯಲ್ಲೇ ಆಟ ಆಡ್ತಿದ್ದ ಅವ್ರ ಮಕ್ಕಳು ರಾಜಶೇಖರು, ಪ್ರಕಾಶ್ ಅವ್ರ ಜೊತೆಗೆ. ಹೋದಾಗಲೆಲ್ಲ ಮುರುಗಮ್ಮ ಏಯ್ ಬಾರ ಸತ್ಯ ಅಂಥೇಳಿ ಇಷ್ಟುದ್ದ ಹಾಲು ಬಿಸಿ ಮಾಡಿ ಸಕ್ಕರೆ ಹಾಕಿ ಕುಡಿಯೋ ಅಂಥೇಳಿ ಕೊಡೋರು, ಯಾವತ್ತೂ ಮರೆಯಲ್ಲ. ಅವರು ಮತ್ತು ಈ ಭೀಮಪ್ಪ ನಾಯ್ಕ ಹೆಂಡತಿ ನಮ್ಮ ಅಜ್ಜಿಗೆ ನೋಡಿ, ಅವರೇ ನೀವು ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿದ್ದೀರಿ, ನೀವು ಮದುವೆ ಆಗೋ ಟೈಮಲ್ಲಿ ಎಷ್ಟು ಚೆನ್ನಾಗಿದ್ರಿ ಅಂತ ಹೇಳಿದ್ದು ನನ್ನ ಪಕ್ಕದಲ್ಲಿದ್ದರು ಹುಡುಗ. ಕೆಲವು ವಾಕ್ಯಗಳು ತಲೆಯಲ್ಲಿ ಕೂತು ಬಿಡ್ತಾವ್ರಿ. ಸೊ ಅವ್ರಿಗೆ ಹೊಗಳಿದ್ರು. ಸೊ ಇದೇ ಮುಖ ಅವ್ರದ್ದು. ಅವ್ರಿಗೆ ಬಂದಿದ್ದಕ್ಕೆ ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಇದು ನಮ್ಮ ತಂದೆ ಕತೆ ಹೇಳಿದೆ. ಅವರು ವಾಪಸ್ ಬಂದಾಗ ನಾನು ಬೆಳೆದಿದ್ದೆ ಒಬ್ಬ ಉದಯೋನ್ಮುಖ ಕಲಾವಿದ ಅಂತ. ಇಲ್ಲಿ ಇದು ಮಾಡ್ತಾ ಇದ್ದಿದ್ದು ಬೆಂಗಳೂರಿಗೆ ಬಂದಮೇಲೆ ಶ್ರೀಧರ್ ಮೂರ್ತಿ ಇವರು ಅವ್ರ ಕಾದಂಬರಿಗೆ ಚಿತ್ರ ಬರೆಸೋದಕ್ಕೆ ಮತ್ತು ಬೇರೆಯವರಿಗೆ ಸ್ವಲ್ಪ ಹಚ್ಕೊಟ್ರು. ಆಗಿನ ಕಾಲದಲ್ಲಿ ನನಗೆ ರಾಮಮೂರ್ತಿ, ಎನ್ ನರಸಿಂಹಯ್ಯ, ಮೈಸೂರು ಶೇಷಗಿರಿ, ಆಮೇಲೆ ಅನಕರು, ತರಾಸು, ಇವರೆಲ್ಲ ನಮ್ಮ ಜೊತೆಯವರು. ಆಮೇಲೆ ಹೆಣ್ಣು ಲೇಖಕರು ಡಾಕ್ಟರ್ ಅನುಪಮ, ನಿರಂಜನ, ಆಮೇಲೆ ಆರಂಭ ಪಟ್ಟಣ, ವೈದೇಹಿ, ನಿರುಪಮ, ಎಸ್ಪೆಷಲಿ ಎಂ.ಕೆ. ಇಂದ್ರ. ಸತ್ಯಂದೇ ಬರೆಸ್ಬೇಕು, ಸತ್ಯನ ಹತ್ರನೇ ಬರೆಸ್ಬೇಕು ಅನ್ನೋರು ಎಂ.ಕೆ. ಇಂದ್ರ. ನಿಮ್ಮ ಕುಲದಲ್ಲಿ ಚಿತ್ರಕಲೆಯಲ್ಲಿ ಬಂದವರು ನೀವು ಮಾತ್ರ? ನಾನು ಮಾತ್ರ. ಅದು ಯಾಕೆ ಬಂತು ಗೊತ್ತಿಲ್ಲ. ಯಾಕೆ ಬಂತ ಅದು ಅದನ್ನೇ ಹೇಳಿದ್ನಲ್ಲ ನೋಡಿ, ಇಲ್ಲಿ ನಿಮ್ಗೆ ಹೇಳಿದೆ. ಚಿತ್ರದುರ್ಗದಲ್ಲಿ ಸ್ವಾಮಿಗಳು ಒಂದು ದಿವಸ
ಅದು ನೋಡ್ತೀನಿ ಮುರುಘಾ ರಿಪೋರ್ಟ್ ಇದೆ ಇಲ್ಲಿ. ಇಲ್ಲಿಂದ ತೋರಿಸಿ ಆಗ ತೋರಿಸಿ ಇರಿ ತೋರಿಸ್ತೀನಿ. ನೀವೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಇಲ್ಲ ನಾನು ಇಟ್ಟಿದ್ದಲ್ಲ, ನಮ್ಮ ಚಿಕ್ಕಪ್ಪ ಅವ್ರು ಇಟ್ಕೊಂಡಿದ್ದಾರೆ. ನಾನು ಹುಡುಗ ಆವಾಗ. ನನಗೆ ಎಲ್ಲಿ ಇವೆಲ್ಲ ಅವರಿಗೆ ಎಷ್ಟು ಮಕ್ಕಳು ನಿಮ್ಮ ಚಿಕ್ಕಪ್ಪ ಅವರಿಗೆ? ಅವರಿಗಿಲ್ಲ, ಮಕ್ಕಳಿಲ್ಲ. ಅವ್ರಿಗೆ ನಾನೇ ಸಾಕು. ಮದುವೆ ಇದೆ? ಮದುವೆ ಆಯಿತು. ಅವರು ಆಸೆ ಅಂದರೆ ಅವ್ರ ಮದುವೆ ನಾನು ಮಾಡಿದೆ. ನೀವು ಎಷ್ಟನೇ ವಯಸ್ಸಲ್ಲಿ ನಿಮ್ಮ ಮದುವೆ ಆದಮೇಲೆ ಮಾಡಿದ್ರೆ? ಇಲ್ಲ, ಅದಕ್ಕೂ ಮುಂಚೆ ಹೇಳ್ತೀನಿ, ಬರ್ತೀನಿ. ನಾನು ಒಂಥರ ಸ್ವಯಂ ಪ್ರಧಾನಿ ನೆಹರುಗೆ MA ಚಿತ್ರಾರ್ಪಣೆ ಅದಾಯ್ತಾ, ಅದು ಇಂಗ್ಲೀಷ್ ಡೆಕ್ಕನ್ನು. ಇದು ಪ್ರಜಾವಾಣಿ ರಿಪೋರ್ಟು 17/9/60 ಪತ್ರಿಕೆ ಇದೆ. ಇವರು ಸ್ವಾಮಿಗಳದು ಅಂತ ಹೇಳಿದ್ನಲ್ಲ, ಅವರು ಜನರನ್ನೆಲ್ಲ ಕೂರಿಸಿ ಮುರುಘಾ ಮಠದಲ್ಲಿ ಹೇಳಿದ್ನಲ್ಲ. ಜಗದ್ಗುರುಗಳ ಕೈಬರಹದ ಭಾವಚಿತ್ರ. ಈ ದಿವಸ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಸ್ವಾಮಿಗಳ ಭಾವಚಿತ್ರವನ್ನು ಕೈಯಲ್ಲಿ ಬರೆದು ತಂದು ಅರ್ಪಿಸಿದನು. ಅದರಲ್ಲಿ ಶ್ರೀ ಸ್ವಾಮಿಗಳವರು ಶಿವಾಂಶ ಸಂಭೂತರೆಂದು ವಿದ್ಯಾದಾನಿಗಳೆಂದು ಬರೆದುಕೊಟ್ಟಿರುವನು. ಶ್ರೀ ಜಗದ್ಗುರುಗಳು ಈಶ್ವರನ ಅವತಾರವೆಂದು ತೋರಿಸುವ ರೀತಿಯಲ್ಲಿ ಈ ಚಿಕ್ಕ ಬಾಲಕ ಬರೆದಿರುವುದನ್ನು ಎಲ್ಲರೂ ನೋಡಲೇಬೇಕಾದ್ದು. ಈತನಿಗೆ ಈ ವಯಸ್ಸಿಗೆ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದ ಮಾನ್ಯತೆ ಪಡೆದಿದ್ದಾನೆ ಅಂಥೇಳಿ ಅವರು ಇದು ರಿಪೋರ್ಟ್. ಅಂದರೆ 56 ಅಂದರೆ ನಿಮಗೆ ಆಗ ನೀವು 48ರಲ್ಲಿ ಹುಟ್ಟಿದವರು? 43 ಅಂದರೆ 13 ವರ್ಷ. 13 ವರ್ಷ. ಪ್ರಜಾಪ್ರಗತಿ ಯಾವ ಪೇಪರ್ ಇದು? ಪ್ರಜಾಶಕ್ತಿ. ದಾವಣಗೆರೆ ಪತ್ರಿಕೆ. ದಾವಣಗೆರೆದು ಪತ್ರಿಕೆ ಅದು. ಅಲ್ಲ, ಇದ್ರದ್ದು ಕೂಡ ಬಂದಿದ್ದು ದಾವಣಗೆರೆ. ನೆಹರುದ್ದು ರಿಪೋರ್ಟ್ ಬಂದಿದ್ದು ಕೂಡ ದಾವಣಗೆರೆಯಲ್ಲಿ ನಡೆಸಿ ಇನ್ಸಿಡೆಂಟ್. ಮಹಾರಾಜರ ಕಾಲದ್ದು ಕೊಟ್ಟಿದ್ದು, ಮಹಾರಾಜರಿಂದ ಒಂದು ಪತ್ರ ಬಂದಿದ್ದು ಕರೆಕ್ಟ್ರಿ. ಅವ್ರು ಬರೆದಿದ್ದಾರೆ. ಅವರ ಬರ್ತ್ಡೇಗೆ ನೋಡಿದ ಮೇಲೆ ಗೊತ್ತಾಯ್ತು ಯಾಕೆ ಆ ಚಿತ್ರ ಅವ್ರು ರಿಪ್ರೆಸೆಂಟ್ ಮಾಡಿದ್ದು, ಪೇಂಟಿಂಗ್ ಮಾಡಿದರೆ ಅವ್ರ ಬರ್ತಡೇ ಇತ್ತು. ಅವ್ರು ಹುಟ್ಟಿದ ಹಬ್ಬದ ದಿವಸ ನಾನು ಆ ಪೇಂಟಿಂಗ್ ಕೊಟ್ಟೆ. ಅವರು ನನಗೆ 200 ರೂಪಾಯಿ ಪೋಸ್ಟ್ ಆಫೀಸಲ್ಲಿ ಹಾಕ್ತಿದ್ರು. ಇದು ಇಲ್ಲಿ ಫಸ್ಟಿದ್ದು ಒಂದು ನಿಮಿಷ. ಇದು ಪುರಸಭೆ ಇದೆಲ್ಲ ನಿಮಗೆ ಬರ್ತದೆ. ಇದು ಒಂದು ನಿಮಿಷ, ನಿಜಲಿಂಗಪ್ಪ. ಇದು ಫಸ್ಟಿದ್ದು. ಇಷ್ಟು 5ನೇ ಕ್ಲಾಸ್ನಲ್ಲಿ ಇಷ್ಟು ಚೆನ್ನಾಗಿ ಚಿತ್ರ ಬರೆದಿದ್ದೀರಿ. ಅದು ಬರ್ದದ್ದು ನೀವು ಚಿತ್ರದುರ್ಗದಲ್ಲೇ? ಚಿತ್ರದುರ್ಗ. ನೀವು 1ನೇ ಕ್ಲಾಸು ಸಹ ಚಿತ್ರದುರ್ಗ ಕಲ್ತದ್ದು? ಹೌದೌದು. ನೀವು ಮೈಸೂರಲ್ಲಿ ಏನು ಕಲ್ತ? 3ನೇ ತಾರೀಕುವರೆಗೆ ಓದಿದೆ, ಬಿಡಿಸಿದ್ರು. ಇಲ್ಲಿ ಚಿಕ್ಕಪ್ಪ ಅವರು ಸ್ಕೂಲ್ ಬಿಡಿಸಿದ್ರು. ಇಲ್ಲಿ ಚಿತ್ರದುರ್ಗದಲ್ಲಿ. ನೀವು 4ನೇ ವಯಸ್ಸಿನಲ್ಲಿ ನಿಮ್ಮ ತೀರಿಯೋದಾಗ ಆಮೇಲೆ ಡೈರೆಕ್ಟಾಗಿ ಚಿತ್ರದುರ್ಗಕ್ಕೆ ಹೋಗ್ತಾರೆ. ನೀವು ಅಲ್ಲಿ ಏನೂ ಕಲ್ತಿಲ್ಲ? ಏನಿಲ್ಲ, ಅಲ್ಲಿ ಹುಟ್ಟಿದ್ದಷ್ಟೇ. ಅಲ್ಲಿ ಮನೆ ಏನೂ ಇಲ್ಲ, ಅಲ್ಲಿ ತವರು ಮನೆಯನ್ನು ನಮ್ಮ ಮನೆತನದಲ್ಲಿ ಸ್ವಂತ ಮನೆ ಮಾಡಿದ್ದು ನಾನು ಮೊದಲು. ನೋಡ್ಕೊಳ್ಳಿ. ಅದು ಎಲ್ಲಿ? ಬೆಂಗಳೂರಲ್ಲಿ ಹರಿಹರದಲ್ಲಿತ್ತು. ಕೂಡು ಕುಟುಂಬದ ದೊಡ್ಡ ಮನೆ ಇತ್ತು. ಆಮೇಲೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದರು. ಎಲ್ಲರೂ ಬೇರೆ ಬೇರೆ ಆದರು. ನಮ್ಮ ತಂದೆ ದೊಡ್ಡವ್ರು ಹರಿಹರದಲ್ಲಿ ಮದುವೆ ಮಾಡಿಕೊಂಡ್ರು. ತಂದೆಗಿಂತ ಅಣ್ಣ. ಎರಡನೇವ್ರು ಗುರುನಾಥರಾವ್ ಅಂತೇಳಿ ಬಸ್ ಏಜೆಂಟ್ ಆಗಿದ್ರು ಚಳ್ಳಕೆರೆಯಲ್ಲಿ. ಅಲ್ಲಿ ಬಾಡಿಗೆ ಮನೆ ಮಾಡಿ ಅಲ್ಲಿ ಅವ್ರ ಲೈಫ್ ಅಲ್ಲಿ. ಅವ್ರಿಗೆ ಒಂದು 7-8 ಮಕ್ಕಳು. ಅದರ ಗುರುನಾಥರಾವ್ ನೆಕ್ಸ್ಟ್ ನಮ್ಮ ತಂದೆ, ಅದರ ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ನಾರಾಯಣರಾವ್. ಅದಕ್ಕಿಂತ ಚಿಕ್ಕವರು ರಾಮಕೃಷ್ಣ ಅಂತಿದ್ರು, ಅವ್ರು ಹುಟ್ಟಿರೋದು ಮದುವೆ ಆಗೋಕ್ಕೂ ಮುಂಚೆ. ಸೊ ಹೀಗಾಗಿ ಬೆಂಗಳೂರಿಗೆ ಬಂದ್ವಿ ನಾವು. ನೀವು ಬೆಂಗಳೂರಲ್ಲಿ ಪ್ರಥಮ ಮನೆ ಮಾಡಿದ್ರಿ ನೀವು? ನಮ್ಮ ಚಿಕ್ಕಪ್ಪ ಅವ್ರು ಮಾಡಿದ್ರು ಬಾಡಿಗೆಗೆ. ಕಂಟೋನ್ಮೆಂಟ್ ಎಲ್ಲ ಆಗಿನ ಕಾಲದಲ್ಲಿ ಅದು 35 ರೂಪಾಯಿ ಬಾಡಿಗೆ. ಸಣ್ಣ ಮನೆ, ಕೆಳಗಡೆ ಒಂದು ಮೇಲೊಂದು ಮಾಡಿ ಮತ್ತೆ ಕೆಳಗೆ ಅಷ್ಟೇ. ಅಲ್ಲಿಂದ ನನಗೆ ಈ ಚಿತ್ರ ಬರೆಯೋದು ಯಾವಾಗ ಶುರು ಆಯಿತು, ಸೊ ಬಳಸ್ಕೊಳೋಕೆ ಶುರು ಮಾಡಿದ್ರು. ಅದಕ್ಕೂ ಮುಂಚೆ
ಕಾದಂಬರಿಗೆ ಮುಖಪಟ್ಟೆಗಳಿಗೆ ಬರಿತಾ ಇದ್ದದ್ದು ರಮೇಶ್ ಅಪರೂಪಕ್ಕೆ ಬರೀತಿದ್ದು, ನಿರಂಜನ ಅಂತವ್ರು ಇಂಥವ್ರದ್ದು ಮಾತ್ರ. ಎಲ್ಲರ ಚಿತ್ರಗಳು ಪುಸ್ತಕಗಳು ಅವ್ರು ಯಾವ ಊರಿನವ್ರು ರಮೇಶ್ ಅವರು? ಅವರು ನಮ್ಮ ಪ್ರಜಾವಾಣಿ. ಹೌದು ಹೌದು. ಅವ್ರು ಎಲ್ಲಿ ಯಾವ? ಅವ್ರು ಆಂಧ್ರದವ್ರು. ಆಂಧ್ರದ. ಅವರ ಮಾತೃಭಾಷೆ ತೆಲುಗು. ತೆಲುಗು. ನಿಮ್ಮದು ಮರಾಠಿ. ಭಾಳ ಒಳ್ಳೆ ಆರ್ಟಿಸ್ಟ್, ನಮ್ಮದು ಮರಾಠಿ. ಅವರು ಬಿಟ್ಟರೆ, ರಮೇಶ್ ಬಿಟ್ಟರೆ ಇವರಿದ್ರು. ಇವ್ರು ಬಿಟ್ಟರೆ ಬೇರೆ ಅಂತ ಹೇಳ್ಕೊಳ್ಳುವಂಥ ಆರ್ಟಿಸ್ಟ್ಗಳೇ ಇರಲಿಲ್ಲ. ಒಬ್ಬ ಮೂರ್ತಿ, ಜಿ.ಕೆ. ಮೂರ್ತಿ ಅಂತ ಒಬ್ಬ ಇದ್ದ. ಅವನು ಈ ಕಲರ್ದು ಸ್ಪ್ರೇ ತಗೊಂಡು ಕಲರ್ ಹಾಕಿಬಿಟ್ಟು ಕಲರ್ ಪೇಂಟಿಂಗ್ ಥರ ಕವರ್ ಪೇಂಟ್ ಮಾಡ್ತೀವಿ. ಅದು ಒಂಥರ ಒಂದೇ ಥರ ಅದು ಆಸಕ್ತಿ. ಅವರು ಬೆಂಗಳೂರಿನವ್ರೆ, ಅವೆಲ್ಲ ಧಾರವಾಡದ ಕಡೆಯವರು ಅಂತ ಮತ್ತೆ. ಸೊ ಅವರು ಬಿಟ್ಟರೆ ಈಗ ನಾನು ಯಾವಾಗ ಬಂದೆ ಹೊಸಬ ಇವ್ರ ಕೈಗೆ ಸಿಕ್ಕೆ. ಸೊ ಅದನ್ನು ಕೊಡೋದಕ್ಕೆ 35 ರೂಪಾಯಿ ಕೊಡ್ತಿದ್ರು ಆಗಿನ ಕಾಲದಲ್ಲಿ. ಅದನ್ನು ಕೊಡೋದಕ್ಕೆ ತರಾಸು ಈ ಅನಕೃಷ್ಣರಾವ್, ಈ ರಾಮಮೂರ್ತಿ ಒದ್ದಾಡ್ತಿದ್ರು ಅಷ್ಟು ದುಡ್ಡು ಕೊಡೋದಕ್ಕೆ. ಅಷ್ಟು ಕೊಡ್ಲಿಕ್ಕೆ ಅವರು ನೇರ ಈ ಕಾದಂಬರಿಯನ್ನು ಓದ್ತಿದ್ರು ಅಥವಾ ಅವರು ವಿಷಯ ಹೇಳ್ತಿದ್ರು? ಆಗಿನ ಕಾಲದಲ್ಲಿ ಕಾದಂಬರಿ ಕೊಡ್ತಿರ್ಲಿಲ್ಲ. ಎಷ್ಟು ಹೊತ್ತು ಈ ಒಂದು ಪ್ಯಾರ ಬರ್ಕೊಂಡು ಈ ಕತೆ ಅಂತ ಇಲ್ಲ ಹೇಳ್ಬಿಡು, ಈ ಥರ ಇರ್ಬೇಕು ನೋಡ ಅಂತ ಬರ್ದು ಕೊಡ್ತಿದ್ದೆ. ಸೊ ನಾನು ಹೈಸ್ಕೂಲು ಓದೋಕ್ಕೂ SSLCಗೂ ಮುಂಚೆ ತಿಂಗಳಿಗೆ ನಾನು 60-100ವರೆಗೆ ದುಡಿತಾ ಇದ್ದೆ. ಅದು ಈಗಿನ ರೂಪಾಯಿ ನೋಡಿದರೆ ಭಾಳ ದೊಡ್ಡದಾಗುತ್ತೆ. ನಮ್ಮ ಮನೆಯಲ್ಲಿ ಆ ತಂದಿದ್ದ ದುಡ್ಡು ನಮ್ಗೆ ಮನೆಗೆ ಕೊಡ್ತಿದ್ದೆ. ಮನೆಯವರು ನನ್ನ ದುಡಿತದ ಮೇಲೆ ಅವಲಂಬನೆ ಆಗುತ್ತೆ. ನಮ್ಮ ಚಿಕ್ಕಪ್ಪರ ವಯಸ್ಸಾಯಿತು, ಬರ್ತಾ ಕೈ ನಡುಕ ಶುರು ಆಯಿತು. ಅವರು ಇದು ಮಾಡೋದು ನಿಂತ್ಬಿಟ್ರು ದುಡಿಯೋದು. ನಾನೇ ಮನೆ. ಅದರಲ್ಲಿ 60ನೇ ಇಸವಿಯಲ್ಲಿ ನಮ್ಮ ರಾಮಮೂರ್ತಿ ಅವರು, ಹಾಗೆ ನಿಮ್ಗೆ 27 ವರ್ಷ? ಇಲ್ಲ, ಇನ್ನೂ 22 ಇಲ್ಲ, 22. 40 ಅಂದರೆ 17 ವರ್ಷ. 18 ವರ್ಷ. 43, 18 ವರ್ಷ. SSLC ರಿಸಲ್ಟ್ ಇನ್ನೂ ಬಂದಿಲ್ಲ. ನಾ ಬಂದಮೇಲೆ ಇಲ್ಲಿ ಪತ್ರ ಇದೆ, ಶಾಂತಿನಿಕೇತನ್ಗೆ ಅಪ್ಲೈ ಮಾಡಿ ಅಂತ. ಅದು ಮರ್ತೋಗ್ಬಿಟ್ಟಿದ್ದೀನಿ. ಅದು ನನ್ನ ಸ್ನೇಹಿತರಲ್ಲ ಹೈಸ್ಕೂಲ್ ನನ್ನ ಜೊತೆ ಓದೋರು ಮೈಕೋದಲ್ಲಿ ಸೇರ್ಕೊಂಡಿದ್ದೆ. ಸೊ ನಾನು ಮೈಕೋಗೆ ಅಪ್ಲೈ ಮಾಡಬೇಕು ಅಂತ. ಮಾರ್ಕ್ಸ್ SSLC ಮಾಡಿದ್ರೆ ಸಾಕಿತ್ತಾಗ ಇಲ್ಲ, ಇಂಟರ್ವ್ಯೂ ಬಂತು, ಹೋಗ್ಲೇ ಇಲ್ಲ. ಇಲ್ಲಿ ಕೆಲಸ ಸಿಗ್ಬಿಡ್ತಾರೆ. ಇವರು ಒಂದು ದಿವಸ ಕರ್ಕೊಂಡೋದ್ರು ಗುಪ್ತಾ ಅವ್ರ ಹತ್ರ, ಗಾಂಧಿನಗರ ಇದು ಕುರುಬರ ಸಂಘ ಪಕ್ಕದಲ್ಲಿ ಇಂಡಿಯಾ ಬುಕ್ ಹೌಸ್ ಅಂತ ಬಿಲ್ಡಿಂಗ್ ಮಾಡಿ ಮೇಲೆ ಜನಪ್ರಗತಿ. ಸೊ ಆಮೇಲೆ ಆ ಬಿಲ್ಡಿಂಗಲ್ಲಿ ಪೂರ್ತಿ ಅವರೇ ತೊಗೊಂಡ್ರು. ಹಿಂಭಾಗದಲ್ಲೇ ಪ್ರೆಸ್ ಮಾಡಿದರು. ಜನಪ್ರಗತಿ ಆದಮೇಲೆ ಮಲ್ಲಿಗೆ ಶುರು ಆಯಿತು. ಸೊ ಮಲ್ಲಿಗೆ ಶುರು ಮಾಡೋದಕ್ಕೆ ಆರ್ಟಿಸ್ಟ್ ಬೇಕಿತ್ತು. ಈ ತಮಿಳಲ್ಲಿ ಆನಂದ ವಿಕಟನ್ನು, ಕುಮುದಿನಿ, ಒಂಥರ ಕೌಟುಂಬಿಕ ಮಾಸಿಕ ಪತ್ರಿಕೆಗಳು ಭಾಳ ಪಾಪ್ಯುಲರ್. ಹಿಂದಿಯಲ್ಲಿ, ಮರಾಠಿಯಲ್ಲಿ ಸರಿತಾ ಮತ್ತೊಂದಷ್ಟು ಭಾಳ ಪಾಪ್ಯುಲರ್. ಕನ್ನಡದಲ್ಲಿ ಇರಲಿಲ್ಲ ಆ ಥರದ್ದು. ಅಂಥದ್ದೊಂದು ಮಾಡಬೇಕು ಅಂತ ಕಸ್ತೂರಿ ಬಿಟ್ಟರೆ ಅಂತ ಹೇಳ್ಕೊಳ್ಳುವಂಥ ಪತ್ರಿಕಾನೇ ಇರಲಿಲ್ಲ. ಮಾಸಿಕ ಆಗಲಿ ಫೋರ್ಟ್ ನೈಟ್ ಆಗಲಿ ಇರಲಿಲ್ಲ. ಇದರಲ್ಲಿ ಸಾಪ್ತಾಹಿಕದಲ್ಲಿ ಪ್ರಜಾಮತ, ಅದು ಅವರೇ ಶುರು ಮಾಡಿದ್ದು. ಅದಾದಮೇಲೆ ಜನಪ್ರಗತಿ, ಅದು ವಾರಪತ್ರಿಕೆ. ಅದನ್ನೇ ಇವ್ರು ತಗೊಂಡ್ರು. ಕಿಡಿಯಲ್ಲಾಗ ಬರ್ತಾ ಇತ್ತ, ಕಿಡಿ ವಾರಪತ್ರಿಕೆ ಶೇಷಪ್ಪ ಅವ್ರದ್ದು. ಅದೇ ಸಮಕಾಲೀನ ಪತ್ರಿಕೆ. ಅದಾದಮೇಲೆ ಕಿಡಿ ಶೇಷಪ್ಪ ಅವ್ರಿಗಿಂತ ಮುಂಚೆ ಅದು ಮಹಾ ದಿಗ್ಗಜ ಅವರು. ಯಾರೋ BN ಗುಪ್ತಾ ಇವರು, ಕಿಡಿ ಶೇಷಪ್ಪ ಅಲ್ಲ ನಮಗೆ ಇವ್ರು ಹೇಳಿದ್ಮೇಲೆ ಜನಪ್ರಗತಿ ಎಡಿಟ್ರು BN ಗುಪ್ತಾ. ಗುಪ್ತಾ ಶೆಟ್ರು ಪೊಲಿಟಿಷಿಯನ್ನಲ್ಲಿ ಭಾರಿ ಈ ಮೊದಲನೇ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದವರು.
ಕಟ್ಟಿ ಚೆಂಗಲ್ರಾಯ ರೆಡ್ಡಿ ಹಾಂ ಆ ಕಾಂಗ್ರೆಸ್ದು ಇದು ಸೇರಿ ಅಲ್ಲಿ ಮಾಡಿ ಎಲ್ರಿಗೆ ಸೇರಿಸಿ ಅವರು ಬೆಂಗಳೂರಿನವ್ರು ಅವರು ಬೆಂಗಳೂರಿನವ್ರು ಅವ್ರು ಯಾವ ಊರಿನವ್ರು ಗೊತ್ತಿಲ್ಲ ಪಾಪ ಕರ್ನಾಟಕದವ್ರೆ ಮೂಲತಃ ಕರ್ನಾಟಕದವ್ರೆ ಬಟ್ ಇಲ್ಲಿ